ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ನೀನಾದ್ರೂ ಕೇಳ್ಬೇಕಾ ಸರ್? ಈಗ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡೆಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಕ್ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ ಅಷ್ಟೇ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ, ಅದನ್ನ ಸಂತೋಷ ಬಿಡಿ. ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ನೀನಾದ್ರೂ ಕೇಳ್ಬೇಕಾ ಸರ್? ಈಗ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡೆಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಕ್ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ ಅಷ್ಟೇ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ, ಅದನ್ನ ಸಂತೋಷ ಬಿಡಿ. ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ನೀನಾದ್ರೂ ಕೇಳ್ಬೇಕಾ ಸರ್? ಈಗ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡೆಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಕ್ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ ಅಷ್ಟೇ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ, ಅದನ್ನ ಸಂತೋಷ ಬಿಡಿ. ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ನೀನಾದ್ರೂ ಕೇಳ್ಬೇಕಾ ಸರ್? ಈಗ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡೆಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಕ್ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ,
ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ ಅಷ್ಟೇ. ಮನರಂಜನೆ ಸರ್ ನಮ್ದಲ್ಲ. ಹಾ. ಗೊಂದಲಗಳನ್ನ ನಿಮ್ಮ ಕಾರ್ಯಕರ್ತರಿಗೆ ಶಾಸಕರ ಮೂರ್ತಿಗಳು ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ, ಅದನ್ನ ಸಂತೋಷ ಬಿಡಿ. ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ನೀನಾದ್ರೂ ಕೇಳ್ಬೇಕಾ? ಸರ್ ಈಗ ಸರ್ ಇಪ್ಪನೇ ಸರ್ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡು ಎಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಕ್ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ ಅಷ್ಟೇ. ಮನರಂಜನೆ ಸರ್ ನಮ್ದಲ್ಲ. ಹಾ. ಗೊಂದಲಗಳನ್ನ ನಿಮ್ಮ ಕಾರ್ಯಕರ್ತರಿಗೆ ಶಾಸಕರ ಮೂರ್ತಿಗಳು ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ, ಅದನ್ನ ಸಂತೋಷ ಬಿಡಿ. ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ನೀನಾದ್ರೂ ಕೇಳ್ಬೇಕಾ? ಸರ್ ಈಗ ಸರ್ ಇಪ್ಪನೇ ಸರ್ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡು ಎಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಕ್ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ ಅಷ್ಟೇ. ಮನರಂಜನೆ ಸರ್ ನಮ್ದಲ್ಲ. ಹಾ. ಗೊಂದಲಗಳನ್ನ ನಿಮ್ಮ ಕಾರ್ಯಕರ್ತರಿಗೆ ಶಾಸಕರ ಮೂರ್ತಿಗಳು ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ, ಅದನ್ನ ಸಂತೋಷ ಬಿಡಿ. ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ಗೆ ಹೋಗ್ಬಿಟ್ಟು ಅಲ್ಲಿ ಹಬ್ಬ ಮಾಡಿ ಬಂದ್ರಲ್ಲ ಲಾಲ್ ಕೃಷ್ಣ ಅದ್ವಾನಿ ಅವರು, ಅವ್ರಿಗೋಗಿ ಹೇಳಿ. ಮತ್ತು ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡು ಬಂದ್ರಲ್ಲ, ಅವ್ರಿಗೋಗಿ ಹೇಳಿ. ನೀನಾದ್ರೂ ಕೇಳ್ಬೇಕಾ? ಸರ್ ಈಗ ಸರ್ ಇಪ್ಪನೇ ಸರ್ ಯತೀಂದ್ರ ಸಿದ್ದರಾಮಯ್ಯ ನಿನ್ನೆ ಹೇಳಿಕೆ ಕೊಟ್ಟು ಇದುವರೆಗೆ ಊಟ ತಿಂಡಿ ಮಾಡ್ಕೊಂಡು ಎಲ್ಲ ಸಮಾಧಾನ ಮಾಡ್ಕೊಂಡಿದ್ರು. ಮತ್ತೆ ಹೇಳಕ್ ಸಿದ್ದರಾಮಯ್ಯ ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳೋ ಮೂಲಕ ಮತ್ತೆ ಗೊಂದಲ ಉಂಟು ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡಿರಿ ಅಷ್ಟೇ. ಮನರಂಜನೆ ಸರ್ ನಮ್ದಲ್ಲ. ಹಾ. ಗೊಂದಲಗಳನ್ನ ನಿಮ್ಮ ಕಾರ್ಯಕರ್ತರಿಗೆ ಶಾಸಕರ ಮೂರ್ತಿಗಳು ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ, ಅದನ್ನ ಸಂತೋಷ ಬಿಡಿ.